ನೋಡಿ ಮಕ್ಕಳೇ 5.2 ಒಂದೆರಡು ಪ್ರಾಬ್ಲಮ್ ಮಾಡ್ತಿದ್ದೇವೆ. secant of tan root x. secant of tan root x ಇದೆಯಲ್ವಾ, ಫಸ್ಟ್ ಟೇಕ್ ದಿಸ್ ಫಂಕ್ಷನ್ as y. let y is equal to secant of tan root x. secant of tan root x ಅನ್ನು ತಗೊಳ್ಳಿ. differentiate this with respect to x. with respect to x ಅಂದ್ರೆ ನೀವು ಯಾವ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಅದು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. differentiate this with respect to x. y becomes dy by dx is equal to, which is here outside function. ಇಲ್ಲಿ outside function ಯಾವುದು? secant of tan root x is there. secant theta form ಅಲ್ಲಿ ಇದೆ, ಓಕೆನಾ? secant x form ಅಲ್ಲಿ what is there in place of x? tan of root x. outside function ಯಾವುದು ಇಲ್ಲಿ? secant. so differentiate secant x. what is secant differentiation? secant x differentiation is secant x into tan x. ಬಟ್ ಇಲ್ಲಿ secant theta ಇದೆ, ಹೋಲ್ ಫಂಕ್ಷನ್ ನಾನು theta ಅಂತ ತಗೋತೀನಿ. ಅಲ್ಲಿ ಏನಾಗುತ್ತೆ? secant theta ಡಿಫರೆನ್ಷಿಯೇಷನ್ secant theta into tan theta. ಅಂದ್ರೆ ಇಲ್ಲಿ ಏನಾಗುತ್ತೆ? secant of tan root x secant theta into tan theta, tan of tan root x. ಅರ್ಥ ಆಯ್ತಾ ಮಕ್ಕಳಿಗೆ? secant ನ ಡಿಫರೆನ್ಷಿಯೇಟ್ ಮಾಡ್ತಿದ್ದೀನಿ. secant ಡಿಫರೆನ್ಷಿಯೇಷನ್ secant x into tan x. ಬಟ್ ಇಲ್ಲಿ theta ಪ್ಲೇಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ x ಪ್ಲೇಸ್ ಅಲ್ಲಿ tan of root x ಇರೋದ್ರಿಂದ secant of tan root x tan of tan root x secant ಡಿಫರೆನ್ಷಿಯೇಷನ್ ಆಯ್ತು. ಇವಾಗ ಇನ್ಸೈಡ್ ಫಂಕ್ಷನ್ secant ನ ಆಂಗಲ್ ಏನಿದೆ? tan ಇದೆ. ಡಿಫರೆನ್ಷಿಯೇಟ್ ದಿಸ್ tan. ಈ tan ನ ಡಿಫರೆನ್ಷಿಯೇಟ್ ಮಾಡ್ತೀನಿ. tan ನ ಡಿಫರೆನ್ಷಿಯೇಷನ್ ಏನು? tan ಡಿಫರೆನ್ಷಿಯೇಷನ್ is secant ಸ್ಕ್ವೇರ್. ಮಕ್ಕಳ ಇಲ್ಲಿ ಬಿಟ್ಬಿಡಿ, ಈಗ secant ಆಯ್ತು. ಇಲ್ಲಿ ಇನ್ಸೈಡ್ ಫಂಕ್ಷನ್ ಗೆ ಬರ್ತೀನಿ. tan theta ನ ಡಿಫರೆನ್ಷಿಯೇಟ್ ಮಾಡಬೇಕು ಅಂದ್ರೆ tan ನ ಡಿಫರೆನ್ಷಿಯೇಷನ್ secant ಸ್ಕ್ವೇರ್. ಆಂಗಲ್ ಏನಿದೆ? root x ಇದೆ, root x ಹಾಗೆ ಇದೆ. tan root x differentiation secant square root x. again what is the in angle? tan angle ಏನಿದೆ? root x. root x differentiation is 1/2 root x. ಮಕ್ಕಳೇ ಬಂದಿರೋ ಆನ್ಸರ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ secant differentiate ಮಾಡಿದ್ರೆ secant of tan root x into tan of tan root x, because secant differentiation secant x into tan x. ಈ secant differentiation ಇದು ಈ ಫುಲ್ ಟರ್ಮ್ ಏನಿದೆ, this is derivative of secant of tan root x. ಮತ್ತೆ tan ನ ಡಿಫರೆನ್ಷಿಯೇಷನ್ secant square root x. again root x differentiation is 1/2 root x. this is derivative of this term. ಓಕೆನಾ? ನೆಕ್ಸ್ಟ್ ನೋಡಿ, y is equal to sin of ax plus b divided by cos of cx plus d. ಹೇಗೆ ಡಿಫರೆನ್ಶಿಯೇಟ್ ಮಾಡ್ತಿರೋದು? ಡೈರೆಕ್ಟ್ ಆಗಿ ನ್ಯೂಮರೇಟರ್ ನ ಡಿಫರೆನ್ಶಿಯೇಷನ್ sin, ಡಿನಾಮಿನೇಟರ್ ಡಿಫರೆನ್ಶಿಯೇಷನ್ cos ಮಾಡಕ್ಕಾಗತ್ತಾ? ಇಲ್ಲಿ ಹೀಗೆ ಮಾಡಕ್ಕಾಗಲ್ಲ. ಇಲ್ಲಿ ನ್ಯೂಮರೇಟರ್ ನ sin, ಇಲ್ಲಿ sin ಡಿಫರೆನ್ಶಿಯೇಷನ್ cos, ಮತ್ತೆ sin cos ಡಿಫರೆನ್ಶಿಯೇಷನ್ ಮೈನಸ್ sin ಅಂತ ಬರೆಯಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ u by v. u by v ಫಾರ್ಮ್ ಅಲ್ಲಿ ಇದೆ, ಸೊ ವಿ ಹ್ಯಾವ್ ಟು ಯೂಸ್ ಕೋಶೆಂಟ್ ರೂಲ್. ನಾವು ಇಲ್ಲಿ ಕೋಶೆಂಟ್ ರೂಲ್ ನ ಯೂಸ್ ಮಾಡಬೇಕು. ಕೋಶೆಂಟ್ ರೂಲ್ ಏನು ಹೇಳುತ್ತೆ? u by v o dash is equal to, ಅಂದ್ರೆ ಈ ಫಾರ್ಮ್ ಅಲ್ಲಿ ಇದೆ, v into u dash minus u into v dash divided by v square, ಅಥವಾ d by dx ಅಂತ ತಗೊಂಡ್ರು ಆಗುತ್ತೆ. ನಂತರ o dash ಅಂತ ಹೇಳಿದ್ರು ಅದನ್ನ ಡಿರೈವೇಟಿವ್ d by dx. ಅಂದ್ರೆ u by v ಫಾರ್ಮ್ ಆಗಿದ್ರೆ ಮೊದಲು v ನ ಹಾಗೆ ಇಟ್ಕೋತೀರಾ, ಅಂದ್ರೆ ಡಿನಾಮಿನೇಟರ್ ನ ಹಾಗೆ ಇಟ್ಕೋತೀರಾ, ನ್ಯೂಮರೇಟರ್ ಡಿಫರೆನ್ಶಿಯೇಟ್ ಮಾಡ್ತೀರಾ, ಮೈನಸ್ ನ್ಯೂಮರೇಟರ್ ನ ಹಾಗೆ ಇಟ್ಕೊಂಡು ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡ್ತೀರಾ, ಡಿವೈಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಇವಾಗ ನೋಡಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡಿಫರೆನ್ಶಿಯೇಟ್ ದಿ ಅಬೌವ್ ಈಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು x. this becomes dy by dx is equal to v square. ನೋಡಿ v ಅಂತ ಹೇಳಿದ್ರೆ ಏನು? cos of cx plus d, cos of cx plus d into u dash ಅಂತ ಹೇಳಿದ್ರೆ ಇದು u, ಇದು v ಆಗುತ್ತೆ. ಸೊ u dash ಅಂತ ಹೇಳಿದ್ರೆ ಡಿಫರೆನ್ಶಿಯೇಷನ್ ಆಫ್ sin of ax plus b plus, sorry, minus this minus u ಅಂದ್ರೆ ಏನು? sin of ax plus b into different b dash ಅಂತ ಹೇಳಿದ್ರೆ differentiation of cos, that is d by dx of cos cx plus d whole divided by b square. b ಅಂತ ಹೇಳಿದ್ರೆ ಏನು? cos of cx plus d whole square. ಅರ್ಥ ಆಯ್ತಾ ಮಕ್ಕಳೇ? ಈ ಕೋಶೆಂಟ್ ರೂಲ್ ನ ಅಪ್ಲೈ ಮಾಡ್ತಿದ್ದೀನಿ. v means cos of cx plus d, keep that term as is. differentiate numerator differentiation
differentiation of sin of ax plus b minus formula minus sin of ax plus b numerator into differentiation of denominator divided by denominator square. ಇದನ್ನ ಹಾಗೆ ಇಟ್ಕೊಳ್ಳಿ. keep this term as it is. cos of ax plus b into ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ ನೋಡಿ. ಇಲ್ಲಿ ಡಿಫರೆನ್ಶಿಯೇಷನ್ ಆಫ್ ಅಂದ್ರೆ ಇಲ್ಲಿ ಔಟ್ಸೈಡ್ ಫಂಕ್ಷನ್ ಯಾವ್ದಿದೆ sin ನ ಡಿಫರೆನ್ಶಿಯೇಷನ್ cos of ax plus b ಮಕ್ಕಳೇ ಇದು ಥೀಟಾ ಇದೆ. sin ಥೀಟಾ ಡಿಫರೆನ್ಶಿಯೇಷನ್ cos ಥೀಟಾ. ಮತ್ತೆ ಇಲ್ಲಿ ಥೀಟಾ ನ ಡಿಫರೆನ್ಶಿಯೇಟ್ ಮಾಡಬೇಕಂದ್ರೆ ಥೀಟಾ ಅಂದ್ರೆ ಏನು ax plus b. ax plus b ನ ಡಿಫರೆನ್ಶಿಯೇಷನ್ ಏನು a into differentiation of x is 1 plus b is constant that derivative is 0. ಮಕ್ಕಳೇ ಇಲ್ಲಿ ax ಅಂತ ಹೇಳಿದ್ರೆ ಪ್ರಾಡಕ್ಟ್ ರೂಲ್ ಏನು ಯೂಸ್ ಮಾಡೋದು ಬೇಡ, ಯಾಕಂದ್ರೆ a ಅಂತ ಕಾನ್ಸ್ಟೆಂಟ್, ಇಲ್ಲಿ ab ಅಂತ ಎಲ್ಲ ಬರುತ್ತೆ ಕಾನ್ಸ್ಟೆಂಟ್. a ಅಂತ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡಿದ್ದೀನಿ, x ಡಿಫರೆನ್ಶಿಯೇಷನ್ 1 ಪ್ಲಸ್ b ಅಂತ ಕಾನ್ಸ್ಟೆಂಟ್ that derivative is 0 ಮೈನಸ್ ಅರ್ಥ ಆಯ್ತಾ ಇಲ್ಲಿ ಔಟ್ಸೈಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದೆ ಮತ್ತೆ ಅದರೊಳಗೆ ಹಾಕಂತ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದೆ that is a minus sin of ax plus b into differentiation of cos of cx plus b. cos differentiation ಏನು minus sin of cx plus b. cos differentiation cos ನ differentiation minus sin angle ಅಲ್ಲಿ ಏನಿದೆ ಅದೇ ಬರ್ತದೆ theta plus ಅಲ್ಲಿ ಏನಿದೆ theta ಹಾಗೆ ಇದೆ cx plus b. again we have to differentiate cx plus b. cx plus b ನ ಮತ್ತೆ differentiate ಮಾಡಬೇಕು. c ನ ಹಾಗೆ ಇಟ್ಕೊಳ್ಳಿ ಕಾನ್ಸ್ಟೆಂಟ್. differentiation of x is 1 plus b is constant that derivative is 0 whole divided by cos square cx plus b. cos x whole square can be written as cos square x. ಅರ್ಥ ಆಯ್ತಾ ಇಲ್ಲಿ cos differentiation minus sin angle ಹಾಗೆ ಬರ್ಕೊಳ್ಳಿ cx plus b ಮತ್ತೆ cx plus b ನ ಡಿಫರೆನ್ಶಿಯೇಟ್ ಮಾಡಬೇಕು. angle ಅಲ್ಲಿ cx plus b ಇದೆ the derivative is c. ನೋಡಿ ಇಲ್ಲಿ a into 1 plus 0 ಅಂದ್ರೆ a ಆಗುತ್ತೆ. ಇದು ಫಸ್ಟ್ ಬರ್ಕೊತೀನಿ a into cos of cx plus b into cos of ax plus b minus into minus plus is c. I write this c here c into sin of ax plus b into sin cx plus b whole divided by cos cx plus b whole square or cos square cx. This thing right as it is. Okay na u by v ಫಾರ್ಮ್ ಅಲ್ಲಿ ಇದೆ, ಹಾಗಾಗಿ ಕ್ವೋಷನ್ ಯೂಸ್ ಮಾಡ್ತೀರಾ ಈಗ ಮಾಡ್ತಾ ಹೋಗೋದು. ಇಲ್ಲಿ ನೋಡಿ ಈ ಪ್ರಾಬ್ಲಮ್ ಬರ್ತೀನಿ. y is equal to ಕಾಂಪೋಸಿಟ್ ಫಂಕ್ಷನ್ ಬೇರೆ ಪ್ರಾಡಕ್ಟ್ ಬೇರೆ ನೋಡಿ. See in this problem we have cos x cube into sin square x power 5. ಇದು ಒಂದು ಫಂಕ್ಷನ್, ಇಲ್ಲಿ ಎರಡು ಫಂಕ್ಷನ್ ಇದೆ. ಇಲ್ಲಿ ಇರೋದು ಯಾವ ಫಂಕ್ಷನ್ ಒಂದು cos of x cube ಕಾಂಪೋಸಿಟ್ ಫಂಕ್ಷನ್ ಬೇರೆ. ಈಗ ಫಾರ್ ಎಕ್ಸಾಂಪಲ್ log cos of log of sin x ಅಂತ ಇದೆ. ಇಲ್ಲಿ ಒಂದೇ ಫಂಕ್ಷನ್ ಇದೆ, ಬಟ್ ಹಿಯರ್ ದಿಸ್ ಇಸ್ ಕಾಂಪೋಸಿಷನ್ ಆಫ್ ತ್ರೀ ಫಂಕ್ಷನ್, ಬಟ್ ದಿಸ್ ಇಸ್ ನಾಟ್ ಪ್ರಾಡಕ್ಟ್ ಆಫ್ ತ್ರೀ ಫಂಕ್ಷನ್. ಇದು ಪ್ರಾಡಕ್ಟ್ ಅಲ್ಲ, ಕಾಂಪೋಸಿಷನ್. ಇದಕ್ಕೆ ಯೂಸ್ ಮಾಡೋದು ಚೈನ್ ರೂಲ್. ಇದನ್ನ ಅಂದ್ರೆ ಇಲ್ಲಿ ಮಾಡ್ತಿದ್ದೀರಲ್ಲ ಒಂದೊಳಗೆ ಒಂದು ಫಂಕ್ಷನ್ ಇದೆಯಲ್ವಾ, ಇದನ್ನ ಚೈನ್ ರೂಲ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಾಡಕ್ಟ್ ಆಫ್ ತ್ರೀ ಫಂಕ್ಷನ್ಸ್ ಅಲ್ಲ ಇರೋದು, ಇಲ್ಲಿ ಕಾಂಪೋಸಿಷನ್ ಆಫ್ ತ್ರೀ ಫಂಕ್ಷನ್ಸ್ ಇದೆ. ಕಾಸ್ ಒಳಗೆ ಲಾಗ್ ಇದೆ, ಲಾಗ್ ಒಳಗೆ ಮತ್ತೆ ಸೈನ್ ಇದೆ. ಬಟ್ ಹೀಗೆ ತಗೊಂಡ್ರೆ cos x into log of sin x. ಇಲ್ಲಿ ಹೀಗೆ ತಗೊಂಡ್ರೆ cos x ಒಂದು ಫಂಕ್ಷನ್ ಮತ್ತೆ log of sin x is another function. Here we have product of two functions. ಇಲ್ಲಿ ಇದ್ದು ಮಕ್ಕಳ ಒಂದೇ ಫಂಕ್ಷನ್, ಬಟ್ ಇಲ್ಲಿ ಏನಾಗಿದೆ cos x ಒಂದು ಫಂಕ್ಷನ್ ಆಗುತ್ತೆ, log of sin x ಇನ್ನೊಂದು ಫಂಕ್ಷನ್ ಆಗುತ್ತೆ. ಅಂದ್ರೆ ಇಲ್ಲಿ ಯೂಸ್ ಮಾಡೋದಾದ್ರೆ ಚೈನ್ ರೂಲ್ ಯೂಸ್ ಮಾಡ್ತೀರಾ, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತಾ ಹೋಗ್ತೀರಾ. ಓಕೆನಾ? ನೋಡಿ ಇಲ್ಲೂ ಹಾಗೇನೆ cos of x cube ಇದೆಯಲ್ಲ, ಇದು ಒಂದು ಕಾಂಪೋಸಿಟ್ ಫಂಕ್ಷನ್. sin square x power 5 ಇದೆಯಲ್ಲ, ಇದು ಇನ್ನೊಂದು ಕಾಂಪೋಸಿಟ್ ಫಂಕ್ಷನ್. ಇಲ್ಲಿ ಮಿಡಲ್ ಇರೋದು ಪ್ರಾಡಕ್ಟ್. ಓಕೆನಾ? ಇಲ್ಲಿ ಪ್ರಾಡಕ್ಟ್ ಇರೋದ್ರಿಂದ ನಾನು ಫಸ್ಟ್ ಇದನ್ನ u ಅಂತ ತಗೋತೀನಿ ಅಂಡ್ ಐ ಟೇಕ್ ದಿಸ್ ಆಸ್ v. ನಾವು uv ರೂಲ್ ಗೊತ್ತಿದೆಯಲ್ವಾ, uv o dash is u into b dash plus v into u dash. ಅಂದ್ರೆ ಒಂದು ಫಂಕ್ಷನ್ ಆಗಿ ಇಟ್ಕೊಂಡು ಇನ್ನೊಂದು ಡಿಫರೆನ್ಶಿಯೇಟ್ ಮಾಡ್ತೀರಾ, ಆಲ್ಟರ್ನೇಟ್ ಆಗಿ ಚೇಂಜ್ ಮಾಡ್ತಾ ಹೋಗ್ತೀರಾ. ಇಲ್ಲೇನು ಮೊದಲು ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀವಿ ನೋಡಿ. dy by dx is equal to
ಫಸ್ಟ್ ಕೀಪ್ ದಿಸ್ ಟರ್ಮ್ ಆಸ್ ಇಟ್ ಈಸ್. ಈ ಫಸ್ಟ್ ಟರ್ಮ್ ಹಾಗೆ ಇಟ್ಕೊಳ್ಳಿ, cos x cube into differentiation of sin square x power 5. ಈ ಟರ್ಮ್ u ನ ಹಾಗೆ ಇಟ್ಕೊಂಡೆ, v ನ ಡಿಫರೆನ್ಶಿಯೇಟ್ ಮಾಡಿದೆ, ಪ್ಲಸ್ ಏನ್ ಮಾಡ್ಬೇಕು ಇವಾಗ sin square x power 5 ನ ಹಾಗೆ ಇಟ್ಕೊಳ್ಳಿ, differentiation of cos x cube. ನೋಡಿ ಈ ಕಡೆ ಡಿಫರೆನ್ಶಿಯೇಟ್ ಮಾಡ್ತಾ ಬರ್ತೀನಿ. cos x cube ಹೊರಗಡೆ ಇರೋದ್ರಿಂದ ಅದನ್ನ ಹಾಗೆ ಇಟ್ಕೊತೀನಿ, cos x cube. Now I have to differentiate this. sin square x power 5 ಅನ್ನು ಡಿಫರೆನ್ಶಿಯೇಟ್ ಮಾಡಬೇಕು. ಯಾವುದು ನಿಮ್ಮ ಔಟ್ಸೈಡ್ ಫಂಕ್ಷನ್ ಯಾವುದು? sin square x power 5 ನ ಹೇಗೆ ಬರೀಬಹುದು ನಾವು? sin x power 5 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಬೇಕಿದ್ರೆ ಎರಡು ಕೂಡ ಒಂದೇ, ಯಾಕಂದ್ರೆ sin x ಹೋಲ್ ಸ್ಕ್ವೇರ್ can be written as sin square x. So sin square x power 5 can be written as sin x power 5 whole square. See here, which is the outside function. ಇಲ್ಲಿ outside function ಯಾವುದು? sin ಅಲ್ಲ, sin ಮತ್ತೆ ಏನಿದೆ ಸ್ಕ್ವೇರ್ ಇದೆ. So outside function is square. See, this is like x square. ಇದು x square ಫಾರ್ಮ್ ಅಲ್ಲಿ ಇದೆ. x square ನ ಡಿಫರೆನ್ಷಿಯೇಷನ್ ಏನು? 2x. ಅದೇ ತರ sin x power 5 whole square ನ ಡಿಫರೆನ್ಷಿಯೇಷನ್ ಏನಾಗುತ್ತೆ? 2 sin x power 5 ಆಗತ್ತಾ? x square ನ ಡಿಫರೆನ್ಷಿಯೇಷನ್ 2x ಅಂದ್ರೆ ಈ ಹೋಲ್ ಟರ್ಮ್ ಇಸ್ ಲೈಕ್ x, ಇದು x ಇದ್ದಾಗ x square ಅಂತ ಹೇಳಿದ್ರೆ 2x. ಅದೇ ತರ sin x power 5 whole square is 2 sin x power 5. ಇವಾಗ x square ಡಿಫರೆನ್ಷಿಯೇಟ್ ಆಯ್ತು. ಮತ್ತೆ ಇಲ್ಲಿ ಬರುವಾಗ ಇನ್ನೇನು ನೋಡಿ, ಇನ್ಸೈಡ್ ಫಂಕ್ಷನ್ ಯಾವುದು? sin. sin ನ ಡಿಫರೆನ್ಷಿಯೇಷನ್ ಏನು? cos. ಮತ್ತೆ x power 5 ನ ಡಿಫರೆನ್ಷಿಯೇಟ್ ಮಾಡ್ತೀರಾ. ಇಲ್ಲಿ ನೋಡ್ತಾ ಹೋಗಿ cos x cube ನ ಹಾಗೆ ಇಟ್ಕೊಂಡೆ, ಡಿಫರೆನ್ಷಿಯೇಷನ್ ಆಫ್ ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ ನ ಡಿಫರೆನ್ಷಿಯೇಷನ್ ಏನು? 2 sin x power 5 into again we have to differentiate sin. ಇಲ್ಲಿ ಸ್ಕ್ವೇರ್ ಡಿಫರೆನ್ಷಿಯೇಟ್ ಆಯ್ತು ಮಕ್ಕಳ, ಇನ್ಸೈಡ್ ಫಂಕ್ಷನ್ ಬಗ್ಗೆ ಅಥವಾ ಇದನ್ನ ಹಿಂಗೆ ಬರ್ಕೋತೀನಿ ಆಯ್ತಾ. x square differentiation ಆಯ್ತು, x square differentiation is 2x. inside function is sin x power 5, sin differentiation is cos x power 5. Square differentiation, this one, sin x power 5 differentiation, cos x power 5. Again x power 5 differentiation is 5x power 4. x power n ಫಾರ್ಮ್ ಆಗುತ್ತದೆ ಅನ್ಕೊಂತೀನಿ. x power n is n into x power n minus 1. ಅದೇ ತರ x power 5 ಫಾರ್ಮುಲಾ is 5 into x power 4 plus ಗ್ಲಾಡಿಲಿ x cos x cube ನ ಡಿಫರೆನ್ಷಿಯೇಟ್ ಅಂತ ಹಾಗೆ ಇಟ್ಕೊಂಡೆ. ಈ ಫುಲ್ ಟರ್ಮ್ ಅನ್ನು ಡಿಫರೆನ್ಷಿಯೇಟ್ ಮಾಡಕ್ಕೆ ಮತ್ತೆ ಔಟ್ಸೈಡ್ ಫಂಕ್ಷನ್ ಸ್ಕ್ವೇರ್ ಇದೆ, 2x into sin differentiation cos x power 5. Again x power 5 differentiation is 5x power 4 into sin square x power 5 ನ ಹಾಗೆ ಇಟ್ಕೊಳ್ಳಿ. differentiation of ಇಲ್ಲಿ differentiation of x cos x cube. ಯಾವುದು ನಾವು ಡಿಫರೆನ್ಷಿಯೇಟ್ ಮಾಡಬೇಕು? ಇಲ್ಲಿ ಕ್ಯೂಬ್ ಅಲ್ಲ, ಯಾಕಂದ್ರೆ ಆಂಗಲ್ ಒಳಗೆ ಕ್ಯೂಬ್ ಇರೋದ್ರಿಂದ ಫಸ್ಟ್ ಇಲ್ಲಿ ಔಟ್ಸೈಡ್ ಫಂಕ್ಷನ್ ಯಾವುದು? cos. cos differentiation is minus sin x cube, cos outside function is cos, minus cos sin x cube into differentiation of x cube is 3x square. Again we have used this formula. ಇದೇ ಫಾರ್ಮುಲಾ ಯೂಸ್ ಮಾಡಿದ್ರೆ n into x power n minus 1. ಓಕೆನಾ? ಬೈ ಇದು ಫಾರ್ಮುಲಾ ಗೊತ್ತಾಗ್ತಿದೆಯಾ? ಮೀಟರ್ ಡೆರಿವೇಟಿವ್ ನೋಡಿಕೊಂಡು ಮಾಡ್ತಾ ಹೋಗಿ. ಎಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು, ಎಲ್ಲಿ ಕೋಶನ್ ರೂಲ್ ಯೂಸ್ ಮಾಡಬೇಕು ನೋಡಿ. ಸಾರಿ, ಕೋಶನ್ ರೂಲ್ ಮತ್ತೆ ಚೈನ್ ರೂಲ್. ಚೈನ್ ರೂಲ್ ಇಲ್ಲಿ ಯೂಸ್ ಮಾಡಿರೋದು ಇದೆಯಲ್ವಾ, ಇಲ್ಲಿ ಫುಲ್ ಯೂಸ್ ಮಾಡಿರೋದು ಚೈನ್ ರೂಲ್, ಬಟ್ ಇಲ್ಲಿ ಯೂಸ್ ಮಾಡಿರೋದು ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಇಗೂ ಚೈನ್ ರೂಲ್ ಡಿಫರೆನ್ಸ್ ಗೊತ್ತಿಲ್ಲ. u into v ಫಾರ್ಮ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತಾ ಹೋಗ್ತೀವಿ, ಬಟ್ ಅದೇ ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡ್ತೀವಲ್ಲ, ಇದನ್ನ ಚೈನ್ ರೂಲ್ ಅಂತ ಹೇಳ್ತೀವಿ. ಓಕೆನಾ? ಮತ್ತೆ ಇಲ್ಲೂ ಚೈನ್ ರೂಲ್ ಯೂಸ್ ಮಾಡ್ತೀವಿ, ಇಲ್ಲೂ ಕೂಡ ಚೈನ್ ರೂಲ್ ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ಯೂಸ್ ಮಾಡಿರೋದು ಏನಿದೆ ಇದು ಪ್ರಾಡಕ್ಟ್ ರೂಲ್.